ಈ ಸಿನಿಮಾ ಯಾವ ತರ ಇದೆ ಅಂದ್ರೆ ರಾಕ್ಷಸ. ಇವಾಗ ಜಸ್ಟ್ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ನೋಡಿದೆ. ಸಿನಿಮಾ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳ್ಬೇಕಪ್ಪ ಅಂದ್ರೆ ಇಷ್ಟ ಆಗ್ಲಿಲ್ಲ ಗುರು. ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ನೋಡಿದ್ನಲ್ಲ ಅಂತದ್ ಏನ್ ಇಷ್ಟ ಆಗ್ಲಿಲ್ಲ ಈ ಸಿನಿಮಾದಲ್ಲಿ. ಒಂದು ಲವ್ ಸ್ಟೋರಿ ವರ್ಕೌಟ್ ಆಗ್ತದಂದ್ರೆ ಅದು ಕೂಡ ವರ್ಕೌಟ್ ಆಗಿಲ್ಲ. ಕಾಮಿಡಿ ಸೀನ್ ವರ್ಕೌಟ್ ಆಗ್ತದಂದ್ರೆ ಅದು ಕೂಡ ವರ್ಕೌಟ್ ಆಗ್ಲಿಲ್ಲ. ಹೋಗ್ಲಿ ಒಂದ್ ಒಳ್ಳೆ ಆರ್ ಸೀನ್ಸ್ ಗಳು, ಒಂದ್ ಒಳ್ಳೆ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡಿದ್ನೆ, ಅದು ಕೂಡ ಇರ್ಲಿಲ್ಲ. ಟೋಟಲ್ ಆಗಿ ಹೇಳೋದಾದ್ರೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡ್ತೀವಿ ಈ ಸಿನಿಮಾ. ಸ್ಟಾರ್ಟಿಂಗ್ ಒಂದ್ 10 ಮಿನಿಟ್ಸ್ ನೋಡಿ ಒಂದ್ ಒಳ್ಳೆ ಕಾನ್ಸೆಪ್ಟ್ ಇರ್ಬೇಕಲ್ಲ, ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ ಹೋದ್ನೆ ಮುಂದೆ. ಆಮೇಲೆ ಹೆಂಗಿದೆ ಅಂದ್ರೆ ಸಿನಿಮಾ, ಆಮೇಲೆ ಒಂದಲ್ಲ ಎರಡಲ್ಲ ಟಾರ್ಚರ್ ನಮಗೆ ಕೊಡೋದು. ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ ಈ ಸಿನಿಮಾದಲ್ಲಿ. ಲ್ಯಾಕ್ ಸೀನ್ಸ್ ಗಳು ನಿಮ್ಮ ಕಣ್ ಮುಂದೆ ಎದ್ದೆದ್ದು ಕುಣಿತಾ ಇರುತ್ತೆ. ಈ ಸಿನಿಮಾದ ಟ್ರೇಲರ್ ನೋಡಿದ್ನೆ, ಏನೋ ಒಂದ್ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಒಂದ್ ಒಳ್ಳೆ ಆರ್ ಸೀನ್, ಕಾಮಿಡಿ ಸೀನ್, ಲವ್ ಸ್ಟೋರಿ ಇರುತ್ತಂತ ಎಕ್ಸ್ಪೆಕ್ಟ್ ಮಾಡಿದ್ನೆ. ಸಿನಿಮಾ ನೋಡಿದ್ಮೇಲೆ ಅದೇ ಹಾಡು ಅದೇ ರಾಗ ಅಂತ ಅನ್ಸ್ಬಿಡ್ತು. ಈ ಸಿನಿಮಾದ ಕತೆ ಹೇಗಿದೆ ಅಂದ್ರೆ ಅಜ್ಜಿ ತಾತ ಹೇಳೋ ಕತೆ ತರ ಇದೆ. ಈ ಸಿನಿಮಾದ ಹೀರೋ ಆದ ನಮ್ಮ ವೀರ, ಆತನ ಗರ್ಲ್ ಫ್ರೆಂಡ್ ಬೇರೆ ಜೊತೆಗೆ ಮದುವೆ ಆಗಕ್ಕೆ ಹೋಗ್ತಾ ಇರ್ತಾಳೆ. ಅವಾಗ ನಮ್ಮ ವೀರ ತನ್ನ ಗರ್ಲ್ ಫ್ರೆಂಡ್ ಮದುವೆ ನಿಲ್ಸಕ್ಕೆ ಊರಿಗೆ ಬರ್ತಾನೆ. ಬಂದ ಮೇಲೆ ಮದುವೆ ಆಗೋಗ್ಬಿಡುತ್ತೆ. ಆಮೇಲೆ ಮುಂದೆ ಏನಾಗುತ್ತೆ, ಯಾಕೆ ನಮ್ಮ ವೀರ ಅಲ್ಲೇ ಸ್ಟ್ರಕ್ ಆಗಿರ್ತಾನೆ, ಮತ್ತೆ ಆ ಬಂಗ್ಲಕ್ಕೆ ಯಾಕೆ ಹೋಗ್ತಾನೆ, ಹೋದ್ಮೇಲೆ ಅಲ್ಲಾಗೋ ಇನ್ಸಿಡೆಂಟ್ ಏನು, ಈ ರಾಕ್ಷಸ ಕಾನ್ಸೆಪ್ಟ್ ಏನು, ಈ ಎಲ್ಲಾ ಪ್ರಶ್ನೆಗೆ ಉತ್ತರ ಸಿಗಬೇಕಂದ್ರೆ ನೀವು ಹೋಗಿ ಈ ಸಿನಿಮಾನ ನೆಟ್ಫ್ಲಿಕ್ಸ್ ಅಲ್ಲಿ ಇದೆ, ಹೋಗಿ ಕನ್ನಡದಲ್ಲಿ ನೋಡಿ. ಅದು ಟೈಮ್ ಇದ್ರೆ ಮಾತ್ರ. ಫಸ್ಟ್ ಹಾಫ್ ಬರೀ ಕತೆನೆ ಎಳೆದು ಬಿಟ್ಟಿದ್ದಾರೆ. ಇಂಟರ್ವಲ್ ಟಿಸ್ಟ್ ಕೊಟ್ಟು ಜೈ ಅಂತ ಅನ್ಸ್ಬಿಡ್ತಾರೆ. ಆಮೇಲೆ ಆ ಬಂಗ್ಲಕ್ ಹೋದ್ಮೇಲೆ ಚೆನ್ನಾಗನ ಇರುತ್ತೆ ಅಂತ ಅನ್ಕೊಂಡ್ರೆ ಮತ್ತೆ ತಲೆಗೆ ನಮಗೆ ಟಾರ್ಚರ್ ಕೊಡ್ತಾರೆ. ಈ ಸಿನಿಮಾದಲ್ಲಿ ಏನ್ ಇಷ್ಟ ಆಗಿದೆ ಅಂದ್ರೆ ಸಿನಿಮಾಟೋಗ್ರಫಿ ಮತ್ತೆ UFX. ಒಂದೊಂದು ಫ್ರೇಮ್ ನೋಡ್ತಾ ಇದ್ರೆ ರಿಚ್ ಅಂತ ಕಾಣಿಸುತ್ತೆ, ಆದ್ರೆ ಕತೆ ಕೇಳ್ತಾ ಇದ್ರೆ ತುಕ್ಕಿಡಿದ್ರೆ ಕಬ್ಬಿಣ ತರ ಆಗಿ ಹೋಗಿರುತ್ತೆ. ಇದೊಂದು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡಿದೆ ಈ ಸಿನಿಮಾ. ಇದು ರಾಕ್ಷಸ ಸಿನಿಮಾದ ರಿವ್ಯೂ ಆಗಿತ್ತು. ಇನ್ನು ಈ ಸಿನಿಮಾಕ್ಕೆ ನಾನ್ ಕೊಡುವ ರೇಟಿಂಗ್ ಎಷ್ಟಪ್ಪ ಅಂದ್ರೆ 1/5. ಈ ಸಿನಿಮಾ ಏನಾದ್ರೂ ನೀವು ಆಲ್ರೆಡಿ ನೋಡಿದ್ರೆ ನಿಮಗೆ ಹೆಂಗ ಅನಿಸಿತು ಕಮೆಂಟ್ ಮಾಡಿ. ಇದೇ ತರ ಮೂವಿ ರಿವ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ಕೆಳಗ್ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ನ ಆನ್ ಮಾಡಿ ಇಟ್ಕೊಳ್ಳಿ. ಸಿಗೋಣ ಮತ್ತೊಂದು ಬೈಕರ್ ಮೂವಿ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು.